ನಮಸ್ತೆ ವೀಕ್ಷಕರೇ, ಶುಭೋದಯ. ವಿಶೇಷ ನೇರ ಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮ ಬೃಹತ್ ಜಾತಕಂಗೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಪ್ರತಿದಿನದಂತೆ ಈ ದಿನವೂ ಕೂಡ ಪಂಚಾಂಗದ ವಿಚಾರಗಳನ್ನು, ದ್ವಾದಶ ರಾಶಿಗಳನ್ನು, ಹಾಗೆಯೇ ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಗ್ರಹಗಳಿಂದ ಆಗುವಂಥ ಆರೋಗ್ಯ ಸಮಸ್ಯೆಗಳನ್ನು, ಕಾರಣಗಳನ್ನು ಗುರುಗಳಿಂದ ತಿಳಿದುಕೊಳ್ಳೋಣ. ಕಾರ್ಯಕ್ರಮದಲ್ಲಿ ಖ್ಯಾತ ಜ್ಯೋತಿಷಿಗಳು, ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರು ಆಚಾರ್ಯ ಗುರೂಜಿ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಗೆನ ಚರಾಚರಂ ತತ್ಪದಂ ದರ್ಶಿತಂ ಗೆನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ವೀಕ್ಷಕರೇ, ಮೊದಲನೇದಾಗಿ ಈ ದಿನದ ಪಂಚಾಂಗದ ವಿಚಾರಗಳು ಹೇಗಿದೆ ಅನ್ನೋದನ್ನ ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಗಳೇ, ತಿಥಿರ್ವಿಷ್ಣುಸ್ತದಾವಾರೋ ನಕ್ಷತ್ರಂ ವಿಷ್ಣುರೇವ ಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನೇ ನಾವು ಪಂಚಾಂಗಗಳು ಅಂತ ಹೇಳ್ತೇವೆ. ಈ ಪಂಚಾಂಗಗಳನ್ನು ಯಾರು ದಿನನಿತ್ಯವೂ ಕೂಡ ಶ್ರವಣವನ್ನು ಮಾಡ್ತಾರೆ, ಹಾಗೆ ಪಠಣವನ್ನು ಮಾಡ್ತಾರೆ, ಅದರ ಕೇಳಿಸ್ಕೊಳ್ಳೋದ್ರಿಂದ ಕೂಡ ಎಷ್ಟು ನಮಗೆ ಫಲಗಳು ಸಿಗುತ್ತೆ. ಆ ದಿನ ಮಾಡತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಕೂಡ ನೀವು ಅಭಿವೃದ್ಧಿಯನ್ನು ಪಡ್ಕೊಳ್ಬೋದು, ಯಶಸ್ಸನ್ನು ಕೂಡ ಪಡ್ಕೊಳ್ಬೋದಾಗಿದೆ. ಈ ದಿನದ ಪಂಚಾಂಗವನ್ನು ನೋಡೋಣ. ಈ ದಿನ ವಿಶ್ವವಸುನಾಮ ಸಂವತ್ಸರ, ದಕ್ಷಿಣಾಗಿನ ಗ್ರೀಷ್ಮ ಋತು, ಆಷಾಢ ಮಾಸ. ನೋಡಿ, ಆಷಾಢ ಮಾಸದ ದ್ವಾದಶಿ ಮಂಗಳವಾರ ಬಂದಿರುವಂಥದ್ದು. ಮೃಗಶಿರ ನಕ್ಷತ್ರ, ಧ್ರುವಯೋಗ, ತೈತುಲ ಕರ್ಣವನ್ನು ಈ ಪಂಚಾಂಗದಲ್ಲಿ ನೋಡಬಹುದು. ಇದಾದ ನಂತರ ನಾವು ರಾಹುಕಾಲ, ಯಮಗಂಡ ಕಾಲಗಳ ಬಗ್ಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ಯಮಗಂಡ ಕಾಲಗಳಲ್ಲಿ ಅಥವಾ ರಾಹುಕಾಲಗಳಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡಬಾರ್ದು ಅಂತ ಶಾಸ್ತ್ರ ಹೇಳುವಂಥದ್ದು. ಹಾಗಾಗಿ ಈ ದಿನದ ರಾಹುಕಾಲವನ್ನು ನೋಡೋಣ. ಮಧ್ಯಾಹ್ನ 3:37 5:13 ಈ ದಿನ ನಾವು ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲ 9:15 10:50 ಈ ದಿನ ಯಮಗಂಡ ಕಾಲವನ್ನು ಕೂಡ ತಿಳ್ಕೊಬೋದು. ಗುಳಿಕ ಕಾಲ 12:26 2:02 ಈ ದಿನ ಗುಳಿಕ ಕಾಲವನ್ನು ನೋಡ್ಬೋದು. ಬ್ರಾಹ್ಮಿ ಮುಹೂರ್ತ, ಜಪ ತಪ ಹೋಮ ಹವನಾದಿಗಳನ್ನು ಮಾಡ್ಕೊಳ್ಳಲಿಕ್ಕೆ ಶುಭವಾಗಿರುವಂತಹ ಸಮಯ ಈ ಬ್ರಾಹ್ಮಿ ಮುಹೂರ್ತ. ಬೆಳಗಿನ ಜಾವ 4:33 5:18 ಈ ದಿನ ನಾವು ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಬೋದು. ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತಮ. ಈ ದಿನ ಸೂರ್ಯೋದಯ ಬೆಳಿಗ್ಗೆ 6:03 ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6:49 ಈ ದಿನ ನಾವು ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ವೀಕ್ಷಕರೇ, ಪಂಚಾಂಗದ ವಿಚಾರಗಳನ್ನು ಗುರುಗಳಿಂದ ತಿಳಿದುಕೊಂಡಿದ್ದೇವೆ. ಇನ್ನು ದ್ವಾದಶ ರಾಶಿಗಳ ಫಲಾನುಫಲಗಳು ಅದನ್ನು ಕೇಳೋದಕ್ಕೂ ಮುನ್ನ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಬಹುದು. ಕರೆ ಮಾಡಿದಾಗ ನೀವು ಹುಟ್ಟಿದ ದಿನಾಂಕ, ಸಮಯ ಹಾಗೆ ಸ್ಥಳವನ್ನು ತಿಳಿಸಬೇಕಾಗತ್ತೆ. ನಿಮ್ಮ ಯಾವುದೇ ಸಮಸ್ಯೆಗಳು ಇದ್ರೂ ಸಹ ಗುರುಗಳಿಂದ ನೇರವಾಗಿ ಪರಿಹಾರಗಳನ್ನು ಕಂಡುಕೊಳ್ಳಬಹುದು. ಇನ್ನು ಈ ದಿನದ 12 ರಾಶಿಗಳ ಫಲಾನುಫಲ ಹೇಗಿದೆ ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಗಳೇ, ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಶುಭ ಮಂಗಳವಾರ, ಆಷಾಢ ಮಾಸದ ಮಂಗಳವಾರ ಕೂಡ ಶುಭಪ್ರದವಾಗಿರುತ್ತೆ. ಈ ಗೌರಿ ಪೂಜೆ ಮಾಡುವಂಥವರು, ಇಷ್ಟದೇವತೆ ಆಗಿರುವಂತಹ, ಕುಲದೇವತೆ ಆಗಿರುವಂತಹ ಶಕ್ತಿ ದೇವತೆಗಳ ಆರಾಧನೆ ಮಾಡ್ಕೊಳ್ಳಲಿಕ್ಕೆ ಶುಭ ದಿನ ಅಂತ ಇವತ್ತು ಹೇಳ್ಬೋದು. ಇನ್ನು ಈ ದಿನದ ಒಂದು ಧಾರ್ಮಿಕ ವಿಚಾರವಾಗಿ ನಾವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ, ಅಂದರೆ ಜ್ಯೋತಿಷ್ಯ ಶಾಸ್ತ್ರದ ಅನುಗುಣವಾಗಿ ಈ ಗ್ರಹಗಳಿಂದ ಏನೆಲ್ಲ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗುತ್ತೆ, ಒಂದು ಆರೋಗ್ಯ ಸಮಸ್ಯೆಗಳು ಯಾವ ರೀತಿ ಆರೋಗ್ಯ ಸಮಸ್ಯೆಗಳನ್ನು ನಾವು ಎದುರಿಸಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಇನ್ನು ದ್ವಾದಶ ರಾಶಿಗಳು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿ. ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವುದು. ಯಾಕಂದರೆ ಈ ಒಂದು ಕಾಲಮಾನದ ಎಲ್ಲರಿಗೂ ಕೂಡ ಅವರವರ ರಾಶಿಗಳ ಬಗ್ಗೆ ಪರಿಜ್ಞಾನ ಇದ್ದೇ ಇರುತ್ತೆ. ಹಾಗಾಗಿ ದಿನನಿತ್ಯವೂ ಕೂಡ ಈ ಒಂದು ವಾಹಿನಿಯಲ್ಲಿ ವಿಶೇಷವಾಗಿ ನಾವು ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ಪ್ರಥಮ ರಾಶಿ ಮೇಷರಾಶಿಯವರಿಗೆ ನೋಡೋಣ. ಇದನ್ನು ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ಅನ್ನುವಂಥದ್ದು. ಇದನ್ನ ಮೇಷರಾಶಿಯವರಿಗೆ ಕೆಲಸದಲ್ಲಿ ಬದಲಾವಣೆ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಇವತ್ತು ಏನಾದರೂ ಬದಲಾವಣೆ ಕೆಲವರು ನಿರೀಕ್ಷೆ ಮಾಡ್ತಾ ಇರ್ತಾರೆ. ಕೆಲಸ ಕಾರ್ಯಕ್ಷೇತ್ರದಲ್ಲಿ ಏನೋ ಅಡೆತಡೆಗಳಾಗುತ್ತಾ ಇರುತ್ತೆ, ತೊಂದರೆಗಳಾಗ್ತಾ ಇರುತ್ತೆ. ಕೆಲವರು ಇಷ್ಟ ಇಲ್ಲದ ಕೆಲಸ ಮಾಡ್ತಾ ಇರ್ತೀರ. ಆ ರೀತಿ ಇತ್ತು ಅಂತಂದರೆ ಬದಲಾವಣೆಗೆ ಇದನ್ನು ಅವಕಾಶ ಇದೆ. ನೋಡಿ, ನೀವು ಇದನ್ನು ಅತಕ್ಕ ಮಟ್ಟಿಗೆ ಅದನ್ನು ಉಪಯೋಗಿಸ್ಕೊಳ್ಬೇಕಾಗುತ್ತೆ. ಇನ್ನು ಹಣ ಹೂಡಿಕೆ ಮಾಡುವ ಸಾಧ್ಯತೆಗಳು ಕೂಡ ಇದನ್ನು ಹೆಚ್ಚಾಗಿರುವಂಥದ್ದು. ಹೂಡಿಕೆ ವಿಚಾರದಲ್ಲಿ ಕೂಡ ನಿಮಗೆ ಅಭಿವೃದ್ಧಿಯ ಸಂಕೇತ ತೋರಿಸ್ತಾ ಇದೆ. ಏನಾದರೂ ಈ ಮೇಷರಾಶಿಯವರು ಎಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ರೆ ನೀವೇನಾದರೂ ಹಣವನ್ನು, ಇವತ್ತು ಒಳ್ಳೆಯ ದಿನ ಅಂತ ಹೇಳ್ತಾ ಇದೆ. ಇವತ್ತು ಮಾಡ್ಕೊಳ್ಬೋದು, ಹಣದ ಹೂಡಿಕೆಯಿಂದ ಲಾಭಾಂಶಗಳನ್ನು ಪಡ್ಕೊಳ್ಬೋದು ಈ ದಿನ ಮೇಷರಾಶಿಯವರು. ಇನ್ನು ವೃಷಭ ರಾಶಿಯವರಿಗೆ ನೋಡಿದಾಗ ಈ ದಿನ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ ಅಂತ ಹೇಳ್ತಾರೆ. ನೀವು ಎಷ್ಟು ಕಷ್ಟಪಡ್ತೀರಾ ಅಷ್ಟು ಫಲವನ್ನು ಇದನ್ನು ಅನುಭವಿಸ್ಬೋದು ಅಂತ. ಕೆಲವರು ಹೇಳ್ತಾರೆ, ಗುರುಗಳೇ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತೀವಿ, ನಮಗೆ ಪ್ರತಿಫಲ ಸಿಗ್ತಾ ಇಲ್ಲ, ಲಾಭಾಂಶ ಕಡಿಮೆ ಆಗ್ತಾ ಇದೆ ಅಂತ. ನೋಡಿ, ಇವತ್ತು ಆ ರೀತಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಚಿಂತೆ ಮಾಡಬೇಡಿ, ನಿಮ್ಮ ಕೆಲಸ ನೀವು ಮಾಡ್ಕೊಂಡೋಗಿ ನಿಮಗೆ ಪ್ರತಿಫಲ ಕೂಡ ದೊರಕುವಂಥದ್ದಾಗುತ್ತೆ. ಬ್ಯಾಂಕಿಂಗ್ ಮತ್ತು ಹಣಕಾಸಿನ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ಇರುವುದು ಸೂಕ್ತ.
ವೃಷಭ ರಾಶಿಯವರು ಏನಾದರೂ ಈ ಹಣದ ವಿಚಾರವಾಗಿ ಅಥವಾ ಬ್ಯಾಂಕ್ಗಳಲ್ಲಿ ಏನಾದರೂ ನೀವು ಕೆಲಸ ಕಾರ್ಯ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ಹಣದ ವಿಚಾರವಾಗಿ ಬ್ಯಾಂಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಅಥವಾ ಕೆಲವರು ಬ್ಯಾಂಕ್ಗಳಲ್ಲಿ ಈ ಸಾಲ ತಗೊಳ್ತಾ ಇರ್ತಾರೆ ಅಥವಾ ಏನೋ ಒಂದು ಮಾಡ್ತಾ ಇರ್ತಾರೆ, ಆ ರೀತಿ ಏನಾದರೂ ಬ್ಯಾಂಕಿಂಗ್ ವ್ಯವಹಾರಗಳಿದ್ದಾಗ ಸ್ವಲ್ಪ ಎಚ್ಚರಿಕೆಯಿಂದ ಮಾಡ್ಕೊಳ್ಳಿ. ಅದನ್ನೆಲ್ಲ ಕೆಲವರು ಅವರು ನಿಮಗೆ ನೋಟಿಸ್ ಕೊಡ್ತಾರೆ ಬ್ಯಾಂಕ್ಗಳಿಂದ, ಅದನ್ನೆಲ್ಲ ಪೂರ್ಣವಾಗಿ ನೋಡಿಕೊಂಡು ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಬೇಕು ವೃಷಭ ರಾಶಿಯವರು. ಮಿಥುನ ರಾಶಿಯವರಿಗೆ ನೋಡಿದಾಗ ಹಿರಿಯರಿಂದ ಬಂದ ಆಹ್ವಾನಗಳು ನಿಮಗೆ ತೃಪ್ತಿ ತರಲಾರದು ಅಂತ ಹೇಳ್ತಾ ಇದೆ. ನೋಡಿ, ಮಿಥುನ ರಾಶಿಯವರು ಕೆಲವರು ಈಗ ಹಿರಿಯರು ಏನೋ ಮನೇಲಿ ಹೇಳ್ತಾ ಇರ್ತಾರೆ, ನಿಮ್ಗೆ ಅದು ಇಷ್ಟ ಆಗಲ್ಲ ಅಂತ ಹೇಳ್ತಾ ಇದೆ. ಹಾಗಾಗಿ ಸ್ವಲ್ಪ ಹೆಚ್ಚಿನ ಜಾಗ್ರತೆ ವಹಿಸಬೇಕು. ಅವ್ರು ಆಡುವ ಮಾತುಗಳನ್ನಾಗಲಿ ಅಥವಾ ಏನಾದರೂ ಅವ್ರು ಹೇಳಿದ್ರೆ ಸ್ವಲ್ಪ ಕೇಳಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಯಾಕಂದರೆ ನಿಮಗೆ ಇಷ್ಟ ಆಗ್ತಾ ಇರಲ್ಲ, ಕೆಲವರು ಏನಾದರೂ ಹಿರಿಯರು ಏನೋ ಹೇಳ್ತಾ ಇರ್ತಾರೆ, ಅದು ಇಷ್ಟ ಆಗ್ತಾ ಇರಲ್ಲ, ಅವ್ರು ಹೇಳುವಂಥ ಕೆಲಸ ಮಾಡಲಿಕ್ಕೆ ನಿಮಗೆ ಆ ಮನಸ್ಸು ಬರ್ತಾ ಇರಲ್ಲ, ಅದೆಲ್ಲ ಕೂಡ ಆಗುತ್ತೆ. ಹಾಗಾಗಿ ನಿಗ್ರಹ ಶಕ್ತಿ ತುಂಬ ಅವಶ್ಯಕವಾಗಿರಬೇಕಾಗುತ್ತೆ. ಈ ದಿನ ಸಾಲದ ಬಾಧೆ ಕೂಡ ಮತ್ತು ಯೋಚನೆ ಕೂಡ ಅಂದರೆ ಯೋಚನೆ ಆಗುತ್ತೆ, ಚಿಂತೆ ಕಾಡುತ್ತೆ ಅಂತ ಹೇಳ್ತಿದೆ. ಏನೋ ಸಾಲ ಮಾಡ್ಕೊಂಬಿಟ್ಟಿರ್ತಾರೆ ಯಾವುದೋ ಒಂದು ಸಂದರ್ಭದಲ್ಲಿ, ಆ ಸಾಲ ಬಾಧೆ ಹೆಚ್ಚಾಗುವಂಥದ್ದು, ಅದರಿಂದ ಯೋಚನೆ ಚಿಂತನೆ ಜಾಸ್ತಿ ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಸ್ವಲ್ಪ ನೀವು ಎಚ್ಚರಿಕೆಯಿಂದ ದಿನವನ್ನು ಕಳೆಯಬೇಕು ಮಿಥುನ ರಾಶಿಯವರು. ಕರ್ಕಾಟಕ ರಾಶಿಯವರಿಗೆ ನೋಡಿದಾಗ ನಿಮ್ಮ ಆರೋಗ್ಯದಲ್ಲಿ ಉತ್ತಮ ಪ್ರಗತಿ ಕಂಡುಬರುತ್ತೆ. ಯಾರೆಲ್ಲ ಕರ್ಕಾಟಕ ರಾಶಿಯವರು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಆರೋಗ್ಯಕ್ಕೆ ಈ ದಿನ ನಿಮಗೆ ಅನುಕೂಲದ ಅಂತ ಪ್ರಗತಿ ಕಾಣುತ್ತೆ. ಆರೋಗ್ಯವನ್ನು ಬಂದು ಪರಿಹಾರ ಮಾಡ್ಕೊಳ್ಳಿಕ್ಕೆ ಯಾವುದೇ ಸಮಸ್ಯೆಗಳಿರಲಿ ಈ ದಿನ ಅದಕ್ಕೆ ಪರಿಹಾರ ಕೂಡ ಕಾಣಬಹುದು. ಹಾಗಾಗಿ ಅದ್ರ ಬಗ್ಗೆ ನೀವು ಅದಕ್ಕೆ ಏನು ಬೇಕು ಅದನ್ನು ಒಂದು ಔಷಧಿ ತೆಗೆದುಕೊಳ್ಳುವಂಥದ್ದು ಅಥವಾ ನೀವು ಡಾಕ್ಟರ್ಸ್ ಬಳಿ ಹೋಗುವಂಥದ್ದು ಅದನ್ನು ಮಾಡ್ಕೊಳ್ಳಿ. ಈ ದಿನ ನಿಮಗೆ ಪರಿಹಾರಗಳನ್ನು ಮಾಡ್ಕೊಳ್ಬೋದು. ಇನ್ನು ಹಣಕಾಸು ಒಪ್ಪಂದಗಳ ವಿಷಯದಲ್ಲಿ ಕೂಡ ಜಾಗೃತರಿರಬೇಕು. ಕರ್ಕಾಟಕ ರಾಶಿಯವರು ಹಣದ ವಿಚಾರವಾಗಿ ಜಾಗೃತಗಿರಬೇಕು ಅಂತ ಹೇಳ್ತಾ ಇದೆ. ಏನಾದರೂ ಒಪ್ಪಂದಗಳು ನೋಡಿ, ಎಲ್ಲ ಒಂದು ಹತ್ರ ಸಹಿ ಮಾಡುವಂಥದ್ದಾಗಲಿ ಅಥವಾ ಯಾರಿಗೋ ಹಣ ಕೊಡೋದು ಅಥವಾ ಇಸ್ಕೊಳ್ಳುವಂಥ ಯಾವುದೇ ಆಗಲಿ, ಈ ಹಣದ ವಿಚಾರವಾಗಿ ಏನಾದರೂ ವ್ಯವಹಾರಗಳಿತ್ತು ಅಂತಂದರೆ ನೀವು ಜಾಗೃತ ವಹಿಸಬೇಕು. ಸುಮ್ಮನೆ ಯಾರದ್ದೋ ಮಾತು ಕೇಳಿ ನಂಬಿ ಅಥವಾ ಮೋಸ ಹೋಗುವ ಸಾಧ್ಯತೆ ತುಂಬ ಹೆಚ್ಚು ಅಂತ ಹೇಳ್ತಾ ಇದೆ. ನಂಬಿದವರೇ ಮೋಸ ಮಾಡ್ತಾರೆ, ಆ ರೀತಿಯೆಲ್ಲ ಇರುತ್ತೆ. ಹಾಗಾಗಿ ಸ್ವಲ್ಪ ಜಾಗೃತರಿಂದ ವ್ಯವಹಾರಗಳನ್ನಿದ್ದೀರ ಕರ್ಕಾಟಕ ರಾಶಿಯವರು ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಸಿಂಹ ರಾಶಿಯವರಿಗೆ ನೋಡಿದಾಗ ಹಿಂದೆ ಮಾಡಿದ ಕೆಲಸಕ್ಕೆ ಉತ್ತಮ ಲಾಭ ಅಂತ ಹೇಳ್ತಾ ಇದೆ. ನೋಡಿ, ಹಿಂದೆ ಯಾವುದೋ ಒಳ್ಳೆ ಕೆಲಸ ಉತ್ತಮ ಲಾಭ ಬರುತ್ತೆ ಅಂತ ಹಿಂದೆ ಯಾವುದೋ ಕೆಲಸ ಮಾಡಿರ್ತೀರ, ಆದರೆ ಆ ದಿನ ನಿಮಗೆ ಆ ಲಾಭಾಂಶ ಕಡಿಮೆ ಆಗಿರ್ಬೋದು. ಆ ಕೆಲಸ ಹಿಂದೆ ಮಾಡಿರುವಂಥ ಕೆಲಸ ಕಾರ್ಯಗಳಿಗೆ ಈ ದಿನ ನಿಮಗೆ ಅನುಕೂಲ ತರುತ್ತೆ ಮತ್ತು ಅದರಿಂದ ಲಾಭಾಂಶಗಳು ಕೂಡ ಸಿಗುವಂಥದ್ದಾಗುತ್ತೆ. ಈ ದಿನ ಅದೆಲ್ಲವೂ ಕೂಡ ಪ್ರಾಪ್ತಿ ಆಗುವಂಥದ್ದಾಗುತ್ತೆ. ಇನ್ನು ದಿಢೀರ್ ಪ್ರವಾಸ ಕೈಗೊಳ್ಳುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಅವನಿಗೆ ದಿಢೀರಾಗಿ ಅದು ನೀವು ಏನು ಯೋಚನೆ ಮಾಡಿರಲ್ಲ, ಆ ರೀತಿ ಎಲ್ಲ ಒಂದು ಪ್ರವಾಸ ಹೋಗುವಂತಹ ಸಾಧ್ಯತೆ ಕೂಡ ದಿನ ಹೆಚ್ಚಾಗಿರುತ್ತೆ ಸಿಂಹರಾಶಿಯವರಿಗೆ. ಕನ್ಯಾ ರಾಶಿಯವರಿಗೆ ನೋಡಿದಾಗ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಲಭಿಸುತ್ತದೆ ಅಂತ ಹೇಳ್ತಾರೆ. ಯಾರೆಲ್ಲ ಕನ್ಯಾ ರಾಶಿಗಳಿದ್ದಾರೆ ನೋಡಿ, ಇವತ್ತು ಸಮಾಜದಲ್ಲಿ ಸ್ಥಾನಮಾನ ಹೆಚ್ಚಾಗುವಂಥದ್ದು. ಯಾರು ಕನ್ಯಾ ರಾಶಿಯವರು ಸಾಮಾಜಿಕವಾಗಿ ಬೆಳವಣಿಗೆ ಕಾಣಬೇಕು ಅಂದ್ಕೊಳ್ತಿರ್ತೀರ ಅಥವಾ ಸಾಮಾಜಿಕವಾಗಿ ಹೋರಾಟ ಮಾಡ್ತಾ ಇರ್ತೀರಾ, ಕೆಲವರು ಇರ್ತಾರೆ ಸಮಾಜ ಹೋರಾಟಗಾರರಂತ ಇರ್ತಾರೆ, ಅವರಿಗೆ ಈ ದಿನ ಸ್ಥಾನಮಾನ ಲಭಿಸುವಂಥದ್ದು, ಅವರ ಹೋರಾಟಕ್ಕೆ ಪ್ರತಿಫಲ ಸಿಗುವಂಥದ್ದಾಗುತ್ತೆ. ಇನ್ನು ವ್ಯವಹಾರದಲ್ಲಿ ಸಂಬಂಧಪಟ್ಟ ಕಡೆಗಳಿಂದ ಹಣವು ಕೂಡ ಲಭಿಸುತ್ತೆ ಅಂತ ಕನ್ಯಾ ರಾಶಿಯವರು ಏನಾದರೂ ವ್ಯವಹಾರಗಳನ್ನು ಮಾಡ್ಕೊಳ್ತಾ ಇದ್ದರೆ, ಕೆಲವರು ಎಲ್ಲಾದರೂ ಕೇಳಿದ್ರೆ ಹಣ ಯಾವುದೋ ಒಂದು ಮೂಲಗಳಿಂದ ಹಣ ಬರಬೇಕಾಗಿರುತ್ತೆ, ಅದು ಬರುವಂಥದ್ದು ಕೂಡ ಆಗುತ್ತೆ. ದಿನ ನಿಮ್ಮ ವ್ಯವಹಾರಗಳಿಗೆ ನಿಮಗೆ ಯಶಸ್ಸು ಕೂಡ ಸಿಗುವಂಥದ್ದು ಕನ್ಯಾ ರಾಶಿಯವರಿಗೆ. ತುಲಾ ರಾಶಿಯವರಿಗೆ ನೋಡಿದಾಗ ಉದ್ಯೋಗಿಗಳಿಗೆ ಅಧಿಕಾರಿಗಳಿಂದ ಪ್ರಶಂಸೆ ಅಂತ ಹೇಳ್ತಾರೆ. ಯಾರೆಲ್ಲ ತುಲಾ ರಾಶಿಯವರು ಉದ್ಯೋಗಿಗಳಿರ್ತೀರ, ಕೆಲಸ ಕಾರ್ಯ ಮಾಡ್ಕೊಳ್ತಾ ಇರುವವರು, ನಿಮ್ಮ ಸಹೋದ್ಯೋಗಿಗಳು ಜೊತೆಗಾರರಿಂದ ಪ್ರಶಂಸೆ ಸಿಗುತ್ತೆ. ಯಾಕಂದರೆ ಯಾವುದೋ ಒಂದು ಕೆಲಸದಲ್ಲಿ ನೀವು ಒಳ್ಳೆ ಚೆನ್ನಾಗಿ ಕೆಲಸ ಮಾಡಿರ್ತೀರಾ ಮತ್ತು ನೀವು ನಿಯಮ ನಿಷ್ಠೆಯಿಂದ ಕೆಲಸ ಕಾರ್ಯಗಳು ಮಾಡ್ತಾ ಇರ್ತೀರ. ಆ ರೀತಿ ಇದ್ದಾಗ ಏನಾಗುತ್ತೆ, ನಿಮ್ಮ ಯಾರು ಸಹಪಾಠಿಗಳು ಇರ್ತಾರೆ ಅವರಿಂದನೂ ಕೂಡ ಪ್ರಶಂಸೆಗಳು ಸಿಗುವಂಥದ್ದಾಗುತ್ತೆ. ಇನ್ನು ವಿವಾದಗಳಿಂದ ದೂರವಿರಲು ಪ್ರಯತ್ನಿಸಿ. ನೋಡಿ, ಯಾರೆಲ್ಲ ತುಲಾರಾಶಿಗಳಿದ್ದೀರಾ ಗಮನದಲ್ಲಿ ಇಟ್ಕೊಳ್ಬೇಕು. ನಿಮಗೆ ಜೊತೆಗಾರರಿಂದ ನಿಮಗೆ ಪ್ರಶಂಸೆ ಇದೆ, ಆದರೆ ಯಾವುದೇ ವಾದ ವಿವಾದಗಳ ನಡುವೆ ನೀವು ಹೋಗಬಾರ್ದು ಅಂತ. ಎಲ್ಲೋ ಏನೋ ಆಗ್ತಾ ಇರುತ್ತೆ, ಆ ವಿವಾದದಲ್ಲಿ ನೀವು ಹೋಗಿ ಒಂದು ಸಿಕ್ಕಿ ಹಾಕಿಕೊಳ್ಳುವಂಥದ್ದು ಆ ರೀತಿ ಎಲ್ಲ ಆಗುತ್ತೆ. ಹಾಗಾಗಿ ನೀವು ಯಾವುದೇ ವಾದ ವಿವಾದಗಳ ನಡುವೆ ನೀವು ಹೋಗಬಾರ್ದು, ಏನು ಮಾತಾಡೋ ಅವಶ್ಯಕತೆ ಇಲ್ಲ. ನಿಮ್ಮದೇನಾದರೂ ಇದ್ದರೆ ಮಾತ್ರ ನೀವು ಅದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಬೇಕು. ಬೇರೆಯವರ ಯಾವುದೇ ಒಂದು ಸಮಸ್ಯೆಗಳಿಗೆ ನೀವು ಇವತ್ತು ವಾದ ವಿವಾದಗಳಿಗೆ ಹೋಗಬಾರ್ದು ಅಂತ ಹೇಳ್ತಾ ಇದೆ ತುಲಾರಾಶಿಯವರಿಗೆ. ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಕೆಲಸದಲ್ಲಿ ಸಹೋದ್ಯೋಗಿಗಳಿಂದ ಸಮಸ್ಯೆ ಉಂಟಾಗುತ್ತೆ. ನೋಡಿ, ಯಾರು ವೃಶ್ಚಿಕ ರಾಶಿಗಳಿದ್ದರೆ ಗಮನದಲ್ಲಿಟ್ಕೊಳ್ಳಿ, ಈ ಸಹೋದ್ಯೋಗಿಗಳಿಂದ ಸಮಸ್ಯೆ ಅಂತ ತೋರಿಸ್ತಾ ಇದೆ. ನೋಡಿ, ಹಿಂದಿನ ರಾಶಿಯವರಿಗೆ ನಾವು ಹೇಳಿದ್ವಿ ಸಹೋದ್ಯೋಗಿಗಳಿಂದ ಅನುಕೂಲ ಅಂತ, ಆದರೆ ಇವರಿಗೆ ಇವತ್ತು ಸಮಸ್ಯೆ ಕಾಣುವಂಥದ್ದು. ಯಾಕಂದರೆ ಕೆಲವೊಬ್ಬರು ಸಹಿಸ್ತಾ ಇರಲ್ಲ, ಎಲ್ಲ ಒಂದು ಹತ್ರ ಚೆನ್ನಾಗಿ ಬೆಳೀತಾ ಇರ್ತೀರ, ಕೆಲಸ ಕಾರ್ಯ ಮಾಡ್ತಾ ಇರ್ತೀರ, ಅಲ್ಲಿ ಏನಾಗುತ್ತೆ ಸಹಪಾಠಿಗಳಿಂದನೇ ತೊಂದರೆ, ಹಿತಶತ್ರುಗಳು ಅಂತ ನಾವು ಹೇಳ್ತೇವೆ. ಆ ರೀತಿ ನಿಮಗೆ ತೊಂದರೆಗಳು ಉಂಟು ಮಾಡುವಂಥದ್ದೆಲ್ಲ ಆಗುತ್ತೆ. ಎಚ್ಚರಿಕೆಯಿಂದ ನೀವು ಇರಬೇಕಾಗುತ್ತೆ. ಇನ್ನು ಕೆಲಸದ ಸಂದರ್ಭದಲ್ಲಿ ತಾಳ್ಮೆಯಿಂದ ವರ್ತಿಸುವುದು ಕೂಡ ಆಗುತ್ತೆ. ಯಾಕಂದರೆ ಯಾರೋ ಒಬ್ಬರು ತೊಂದರೆ ಮಾಡ್ತಾ ಇದ್ದಾರೆ ಅಂದರೆ ನೀವು ತಾಳ್ಮೆ ಕಳ್ಕೊಳ್ಬಾರ್ದು, ಕೋಪಗೊಳ್ಬಾರ್ದು, ಅದನ್ನು ನೀವು ನಿಭಾಯಿಸ್ಕೊಂಡು ಹೋಗಬೇಕು, ತಾಳ್ಮೆ ಕಳ್ಕೊಬಾರ್ದು ಅಂತ ಹೇಳ್ತಾ ಇದೆ. ನೀವು ಯಾವಾಗ ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ತೀರಾ ಅಲ್ಲಿಂದ ನೀವು ಅಭಿವೃದ್ಧಿ ಪಡ್ಕೊಳ್ಬೋದು. ತಾಳ್ಮೆಯಿಂದ ವರ್ತಿಸಿದಾಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕೂಡ ಇದನ್ನು ವೃಶ್ಚಿಕ ರಾಶಿಯವರು ಪಡ್ಕೊಳ್ಬೋದು.
ಧನುರಾಶಿಯವರಿಗೆ ನೋಡಿದಾಗ ಆರೋಗ್ಯದಲ್ಲಿ ಜಾಗೃತೆ ವಹಿಸುವುದು ಒಳ್ಳೆಯದು. ಯಾರೆಲ್ಲ ಧನುರಾಶಿಗಳಿದ್ದೀರಾ ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕು. ಏನಾದರೂ ಆರೋಗ್ಯ ಸಮಸ್ಯೆಗಳಿದ್ದರೆ ಇವತ್ತು ಇನ್ನೂ ಹೆಚ್ಚಾಗುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಅದ್ರ ಕಡೆ ಸ್ವಲ್ಪ ಗಮನ ಇಟ್ಕೊಳ್ಬೇಕು ನೀವು. ಕೆಲವೊಬ್ರು ಇರ್ತಾರೆ, ಯಾವುದೋ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಅಂತ ಹೇಳ್ತಾ ಅದ್ರ ಮೇಲೆ ನಿಗಾ ವಹಿಸಲ್ಲ, ಬೇಜವಾಬ್ದಾರಿತನ ಮಾಡ್ತೀರಾ. ಅದರಿಂದ ಇನ್ನೂ ಹೆಚ್ಚಾಗಿ ಆರೋಗ್ಯ ಸಮಸ್ಯೆಗಳನ್ನು ನೀವು ಅನುಭವಿಸಬೇಕಾಗುತ್ತೆ. ಕುಟುಂಬದವರ ಬಗ್ಗೆ ಕೂಡ ಬಹಳ ಚಿಂತಿಸುವ ಸಾಧ್ಯತೆ ಹೆಚ್ಚಾಗಿದೆ ಇವತ್ತು ಅಂತ ಹೇಳ್ತಾ ಇದೆ. ಮೃಷ್ಟಾನ್ನ ಭೋಜನ ಕೂಡ ಇರುವಂಥದ್ದು, ಊಟದಲ್ಲಿ ವಿಚಾರದಲ್ಲಿ ಅನುಕೂಲ ಇದೆ. ಆದರೆ ಕುಟುಂಬದಲ್ಲಿ ಇವತ್ತು ಬಹಳ ಚಿಂತಿಸುವ ಸಾಧ್ಯತೆ, ಕುಟುಂಬದವ್ರ ಬಗ್ಗೆ ಯಾವುದೋ ಒಂದು ಕಾರಣಕ್ಕೆ ಚಿಂತೆಗೊಳಗಾಗ್ತೀರಾ ಅಂತ ಹೇಳ್ತಾ ಇದೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಾಗಿ ಹೆಚ್ಚಿನ ಒಂದು ಜಾಗೃತರಾಗಿ ಇರಬೇಕಾಗುತ್ತೆ ಕುಟುಂಬದವರ ಜೊತೆ ಇದ್ದಾಗ ಈ ದಿನ ಧನುಸು ರಾಶಿಯವರಿಗೆ. ಮಕರ ರಾಶಿಯವರಿಗೆ ನೋಡಿದಾಗ ವಾಹನ ಖರೀದಿ ಯೋಗ, ಸ್ತ್ರೀಯರಿಗೆ ಆತ್ಮೀಯರಿಂದ ಆಹ್ವಾನ ಸಿಗುವಂಥದ್ದು. ಇವತ್ತು ಮಕರ ರಾಶಿಯವರಿಗೆ ವಾಹನ ಖರೀದಿ ಮಾಡುವಂತಹ ಮುನ್ಸೂಚನೆ ಇದೆ ನೋಡಿ. ಇವತ್ತು ನೀವೇನಾದರೂ ವಾಹನ ಯಾವುದಾದ್ರು ತಗೋಬೇಕು ಅಂದ್ಕೊಳ್ತಾ ಇತ್ತಂದರೆ ಇದಕ್ಕೆ ಇವತ್ತು ಒಳ್ಳೆ ಮಾರ್ಗ ಗೋಚರ ಆಗುತ್ತೆ ನಿಮಗೆ. ಯಾಕಂದರೆ ಎಲ್ಲ ಮುಂದಿನ ಶ್ರಾವಣ ಮಾಸದಲ್ಲಿ ಏನೋ ಗಾಡಿಗಳು ತೊಗೊಳೋಣ ಅಂದ್ಕೊಳ್ತಾ ಇರ್ತಾರೆ. ಕೆಲವರು ಈ ಆಷಾಢ ಮಾಸದಲ್ಲಿ ತೊಗೊಳ್ಳೋದಿಲ್ಲ, ಅದರಲ್ಲೂ ಕೃಷ್ಣ ಪಕ್ಷ ಆಗಿರುತ್ತೆ, ಕೆಲವರು ತೊಗೊಳ್ಳೋದಿಲ್ಲ. ಹಾಗಾಗಿ ಹಿರಿಯರು ಕೂಡ ಮನೇಲಿ ಒಪ್ತಾ ಇರಲ್ಲ. ನೀವೇನಾದರೂ ಶ್ರಾವಣ ಮಾಸದಲ್ಲಿ ತೊಗೋಬೇಕು ಅಂದ್ಕೊಳ್ತಾರೆ, ಇವತ್ತು ಅದ್ರ ಬಗ್ಗೆ ಯಾವ ಗಾಡಿ ತೊಗೊಳ್ಳುವಂಥದ್ದು ಅಥವಾ ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ಕೊಳ್ಳಿ. ನಿಮಗೆ ಯೋಗ್ಯ ದಾರಿ ಕೊಡೋಕೆ ಒಂದು ನಿಮಗೆ ಗೋಚರ ಆಗುತ್ತೆ. ಇನ್ನು ಸ್ತ್ರೀಯರಿಗೆ ಆತ್ಮೀಯರಿಂದ ಆಹ್ವಾನ, ಕ್ರೀಡೆ ಮತ್ತು ಕಲಾವಿದರಿಗೆ ಉತ್ತಮ ಅವಕಾಶಗಳು ಕೂಡ ದೊರಕುವಂಥದ್ದು. ಮಕರ ರಾಶಿ ಯಾರಿದ್ದೀರಾ ನೋಡ್ಕೊಳ್ಬೇಕು. ಕ್ರೀಡೆಯಲ್ಲಿರುವಂಥವ್ರು ಅಥವಾ ಈ ಕಲಾವಿದರಿಗೆ ಉತ್ತಮ ಅವಕಾಶಗಳು ಕೂಡ ಸಿಗುವಂಥದ್ದಾಗುತ್ತೆ ಇದನ್ನು ಮಕರ ರಾಶಿಯವರಿಗೆ. ಕುಂಭರಾಶಿಯವರಿಗೆ ನೋಡಿದಾಗ ಈ ದಿನ ಹಣದ ಖರ್ಚುಗಳು ಹೆಚ್ಚು ಉಂಟಾಗುತ್ತೆ. ಇವತ್ತು ಕುಂಭರಾಶಿಯವರು ಖರ್ಚಿನ ಮೇಲೆ ಕಡಿವಾಣವನ್ನು ಹಾಕಲೇಬೇಕು. ಅದು ಜಾತಕ ಫಲದಲ್ಲಿ ಹೇಳ್ತಾ ಇದೆ, ಹಣದ ಖರ್ಚು ಜಾಸ್ತಿ ಆಗುತ್ತೆ ಅಂತ. ಹಂಗಂತ ನೀವು ಮಾಡುವಂಥದ್ದಲ್ಲ. ನೀವು ಜಾತಕವನ್ನು ನೋಡಿಕೊಂಡಾಗ ನೋಡಿ, ಈ ರೀತಿ ಇವತ್ತು ಕುಂಭರಾಶಿಯವರಿಗೆ ಹಣದ ವಿಚಾರದಲ್ಲಿ ಇವತ್ತು ಜಾಗೃತರಾಗಿರಬೇಕು ಅಂತ ಹೇಳಿದಾಗ ಏನು ಮಾಡಬೇಕು, ನೀವೆಲ್ಲಾದರೂ ಹಣ ಇನ್ವೆಸ್ಟ್ಮೆಂಟ್ ಮಾಡೋದು ಅಥವಾ ವ್ಯವಹಾರ ಮಾಡ್ಕೊಳ್ಳುವಂಥದ್ದು ಅಥವಾ ವೃಥ ಸುಮ್ಮನೆ ಹಣವನ್ನು ವ್ಯಯ ಮಾಡೋದ್ರಿಂದ ತೊಂದರೆಗೊಳಗಾಗ್ತಾರೆ. ಅದನ್ನು ನೀವು ಕ್ರೋಢೀಕರಿಸುವಷ್ಟು ಗಮನವನ್ನು ಕೊಡಬೇಕು. ಮಕ್ಕಳಿಂದ ನೆಮ್ಮದಿ ಕೂಡ ಪ್ರಾಪ್ತಿಯಾಗುವಂಥದ್ದು, ಮನೆಯಲ್ಲಿ ಮಕ್ಕಳಿಂದ ಕೂಡ ಅನುಕೂಲದ ವಾತಾವರಣ ಕೂಡ ಇದನ್ನು ಸೃಷ್ಟಿಯಾಗುತ್ತೆ ಕುಂಭರಾಶಿಯವರಿಗೆ. ಇನ್ನು ಕಡೆಯ ರಾಶಿ ಮೀನರಾಶಿಯವರಿಗೆ ನೋಡೋಣ. ದೈನಂದಿನ ವಿಷಯಕ್ಕೆ ಹೆಚ್ಚಿನ ಸಮಯ ವ್ಯಯಿಸ್ತೀರಿ. ಇವತ್ತು ದಿನನಿತ್ಯ ಮಾಡುವಂಥ ಕೆಲಸಕ್ಕೂ ಸಮಯ ವ್ಯರ್ಥ ಮಾಡ್ತೀರಂತೆ. ಯಾಕೆಂದರೆ ದಿನನಿತ್ಯವೂ ಅದೇ ನೀವು ರುಟೀನ್ ಕೆಲಸ ಮಾಡ್ತಾ ಇರ್ತೀರ, ಆದರೂ ಕೂಡ ಇವತ್ತು ಸಮಯ ಜಾಸ್ತಿ ಹಿಡಿಯುತ್ತೆ ಅಂತ ಹೇಳ್ತಾ ಇದೆ. ನೀವು ಅಜಾಗರೂಕತೆ ಇರಬಾರ್ದು, ಸೋಂಬೇರಿತನವನ್ನು ಕಡಿಮೆ ಮಾಡಬೇಕು ಅಂತ ಹೇಳ್ತಾ ಇದೆ. ಇನ್ನು ಮನೆಯಲ್ಲಿ ಶಾಂತಿಯ ವಾತಾವರಣ ಕೂಡ ಕಂಡುಬರುವಂಥದ್ದು. ಯಾವಾಗ ನಾವು ಕೆಲಸ ಕಾರ್ಯವನ್ನು ನಾವು ಬೇಗನೆ ಎದ್ದು ಕೆಲಸ ಕಾರ್ಯ ಮಾಡಿಕೊಂಡಾಗ ಸೋಂಬೇರಿತನದಿಂದ ದೂರ ಇರ್ತೀವಿ, ಮನೆಯಲ್ಲಿ ಕೂಡ ನಿಮಗೆ ಶಾಂತಿಯ ವಾತಾವರಣ ಕೂಡ ಆಗುತ್ತೆ ಮತ್ತು ಎಲ್ಲರೂ ಕೂಡ ನೆಮ್ಮದಿಯಿಂದ ಕೂಡ ಇರಬಹುದಾಗುತ್ತೆ ಮೀನರಾಶಿಯವರು. ವೀಕ್ಷಕರೇ, ಧಾರ್ಮಿಕ ಚಿಂತನೆಯ ವಿಚಾರವನ್ನು ನಾವೀಗಾಗಲೇ ತಿಳಿಸಿದ್ದೇವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳಿಂದ ಉಂಟಾಗುವಂತಹ ಆರೋಗ್ಯ ಸಮಸ್ಯೆಗಳು, ಅದಕ್ಕೆ ಕಾರಣಗಳು ಮತ್ತು ಆ ಸಮಸ್ಯೆಗಳು, ಇದು ಬಹಳ ಒಂಥರ ಕ್ಯೂರಿಯಾಸಿಟಿಯನ್ನು ಹುಟ್ಟಿಸುವಂಥ ವಿಷಯ. ಈ ವಿಷಯವನ್ನು ಗುರುಗಳು ನಮಗೆ ತಿಳಿಸ್ಕೊಡ್ಲಿದ್ದಾರೆ. ಗುರುಗಳೇ, ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ಗ್ರಹಗಳಿಂದ ಶುಭ ಮತ್ತು ಅಶುಭ ಫಲಗಳು ಸಿಗ್ತದೆ ಅನ್ನೋದು ಗೊತ್ತಿದೆ, ಆದರೆ ಆರೋಗ್ಯದ ದೃಷ್ಟಿಯಿಂದಲೂ ಸಮಸ್ಯೆ ಆಗ್ತದೆ. ಇದು ನಿಜವಾಗ್ಲೂ ಕುತೂಹಲವನ್ನು ಹುಟ್ಟಿಸಿದಂಥ ವಿಚಾರ. ಇದ್ರ ಬಗ್ಗೆ ಏನು ಹೇಳ್ತೀರಿ ಗುರುಗಳೇ? ಹೌದು ನೋಡಿ, ಇದೊಂದು ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಎಲ್ಲರಿಗೂ ಕೂಡ ಕುತೂಹಲ, ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಯಾಕಂದರೆ ಒಂದಲ್ಲ ಒಂದು ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಎಲ್ಲರೂ ಕೂಡ ಎದುರಿಸ್ತಾನೆ ಇರ್ತಾರೆ. ಯಾಕಂದರೆ ಒಂದು ಜೀವನದಲ್ಲಿ ನಮ್ಮ ಬದಲಾವಣೆ, ನಮ್ಮ ಒಂದು ಊಟದ ಬದಲಾವಣೆ ಆಗ್ಬೋದು ಅಥವಾ ಒಂದು ವಾತಾವರಣದ ಬದಲಾವಣೆ ಆಗ್ಬೋದು, ಈ ರೀತಿ ಎಲ್ಲ ಒಂದಲ್ಲ ಒಂದು ರೀತಿಯಾಗಿ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀವಿ. ನಾವು ಹಿಂದಿನ ದಿನಗಳು ಹೇಳಿದ್ವಿ, ಕೆಲವೊಂದು ಪ್ರಾರಬ್ಧ ಕರ್ಮ ಅಂತ ಹೇಳ್ತಾ ಇರ್ತೀವಿ. ಹಿಂದಿನಿಂದ ಬಂದಂಥ ಕೆಲವು ನೋಡಿ, ಜೀನ್ಸಲ್ಲಿ ಕೂಡ ಎಷ್ಟೋ ನಮಗೆ ವಂಶ ಪಾರಂಪರ್ಯ ಒಂದು ಆರೋಗ್ಯ ಸಮಸ್ಯೆಗಳು ಕೂಡ ನಾವು ನೋಡ್ತಾ ಇರ್ತೀವಿ. ಅಥವಾ ಏನೋ ಸಂಚಿತ ಕರ್ಮ, ನಾವು ಮಾಡ್ಕೊಳ್ಳುವಂತಹ ಕರ್ಮ. ಇಲ್ಲಿ ನೋಡಿ, ಈಗ ನಾವೆಲ್ಲೋ ಹೋಗ್ತಾ ಇರ್ತೀವಿ, ಅಪಘಾತ ಆಗಿ ಆಕ್ಸಿಡೆಂಟ್ ಆಗಿ ಏನೋ ಒಂದು ಸಮಸ್ಯೆ ಮಾಡ್ಕೊಂಡ್ಬಿಡ್ತೀವಿ, ಆ ರೀತಿ ಆಗುವಂಥದ್ದು. ಇನ್ನೊಂದು ಕೆಲವೊಂದು ನೋಡಿ, ಈಗ ಕೆಲವರಿಗೆ ಈ ತಲೆನೋವು ಅಂತ ಬರ್ತಾರೆ, ಸಿಕ್ಕಾಪಟ್ಟೆ ತಲೆನೋವು ಬರ್ತಾ ಇರುತ್ತೆ. ಸ್ವಲ್ಪ ದಿನ ಅದು ನಿಂತೋದ್ರೂ ಕೂಡ ಮತ್ತೆ ಬರ್ತಾ ಇರೋವಂಥದ್ದಾಗುತ್ತೆ. ಈ ರೀತಿಯ ಸಮಸ್ಯೆಗಳು ಅನುಭವಿಸ್ತಾ ಇದ್ರೆ ಏನೆಲ್ಲ ಮಾಡ್ಕೊಳ್ಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಗುರುಗಳೇ, ಕಾರಣವನ್ನು ತಾವು ತಿಳಿಸೋಕ್ಕಿಂತ ಮುಂಚೆ ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ. ನಿಮ್ಮ ಹೆಸರು ತಿಳಿಸಿ. ನಮ್ಮ ಹೆಸರು ಸುರೇಶ್ ಅಂತ, ಗೂಳೂರು. ಸುರೇಶ್ ಅವರೇ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಹೇಳಿ, ನಿಮ್ಮ ಹುಟ್ಟಿದ ದಿನಾಂಕವನ್ನು ತಿಳಿಸಿ. 29/5/2002. 29/5/2002. ಹುಟ್ಟಿದ ಸ್ಥಳ? ಡಿಸೆಂಬರ್. ಹುಟ್ಟಿದ ಸ್ಥಳ ಗೊತ್ತಿದೆಯಾ? ಸಮಯ? ಹುಟ್ಟಿದ ಸ್ಥಳ 12 ಗಂಟೆ ಮಧ್ಯಾಹ್ನ 12 ಗಂಟೆಗೆ. ಸ್ಥಳ ಗೊತ್ತಿದೆಯಾ ಸುರೇಶ್ ಅವರೇ? ಸ್ಥಳ ಅಂದ್ರೆ ಸ್ಥಳ, ಪ್ಲೇಸ್, ನೀವು ಹುಟ್ಟಿದಂತಹ ಪ್ಲೇಸ್, ಊರು, ಮನೆಯಲ್ಲಿ. ಸರಿ, ಗುರುಗಳಿದ್ದಾರೆ, ನೇರವಾಗಿ ನಿಮ್ಮ ಸಮಸ್ಯೆಯನ್ನು ಹೇಳಿ ಪರಿಹಾರವನ್ನು ಕಂಡುಕೊಳ್ಳಿ. ನಮಸ್ತೆ ಅಪ್ಪ, ಏನು ಪ್ರಶ್ನೆ ಇತ್ತು? ನನಗೆ ಮದುವೆ ಆಗಿಲ್ಲ ಇನ್ನು. ಓಕೆ, ಮದುವೆಗೆ ನೋಡ್ತಾ ಇದ್ದೀರಾ? ಅವಾಗ ಎಲ್ಲಾದರೂ ಇಷ್ಟಪಟ್ಟಿದ್ದೀರಪ್ಪ? ಈ ಗುರುಪೇಶನ್ ಆದ್ರೆ ಆಮೇಲೆ ನಮ್ದು.
ಹಾಂ ಹಾಂ ಜೋರಾಗಿ ಮಾತನಾಡಿ ಗುರುಪ್ರವೇಶ. ದಯಮಾಡಿ. ಹಾಂ ಅದೇ ಈ ಗುರುಪ್ರವೇಶ ಮಾಡ್ತಾ ಇದ್ದೀವಿ. ಓಕೆ ಓಕೆ ಗುರುಪ್ರವೇಶ ಮಾಡ್ತಿದ್ದೀವಿ. ಯಾವಾಗ ಗುರುಪ್ರವೇಶ ಇಟ್ಕೊಂಡಿದ್ದೀರಾ? ಆ, 3ನೇ ತಾರೀಕು ನೆಕ್ಸ್ಟ್ನೇ ತಿಂಗಳು. ನೋಡಿ ಶ್ರಾವಣ ಆದಮೇಲೆ ಗೃಹಪ್ರವೇಶ ಆಗಲಿ. ನೀವು ಎಷ್ಟನೇ ಮಗು ನೀವು? ನಾನೊಬ್ಬನೇ. ಒಬ್ಬನೇ ಜ್ಯೇಷ್ಠ ಪುತ್ರ ನೀವು? ಹಾ ಆಯ್ತಾ. ಈಗ ಶ್ರಾವಣ ಮಾಸ ಆದಮೇಲೆ ನೀವು ಗೃಹಪ್ರವೇಶ, ಶ್ರಾವಣ ಮಾಸ ಎಲ್ಲ ಮುಗಿದ ನಂತರ ಈಗ ಹೆಣ್ಣು ನೋಡುವಂಥದ್ದು ಕೆಲಸ ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ. ಯಾಕಂದರೆ ದಶಾಭುಕ್ತಿಗಳಲ್ಲಿ ಇವಾಗ ಆಮೇಲೆ ನಾನು ಮದುವೆ. ಹೌದೌದು. ನೀವು ಇವಾಗ ಗೃಹ ಪ್ರವೇಶ ಆಗೋ ತನಕ ಯಾವುದೇ ರೀತಿಯ ಮದುವೆಗೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳನ್ನು ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಗೃಹ ಪ್ರವೇಶ ಆಗಲಿ, ಮದುವೆ ಅದಾಗೆ ಆಗುತ್ತೆ. ನಿಮಗೆ ಜಾತಕ ಫಲದಲ್ಲಿ ಇರುವಂಥದ್ದು ಶ್ರಾವಣ, ಈಗ ಆಷಾಢ ಆಯಿತು, ಶ್ರಾವಣ ಆದಮೇಲೆ ನಿಮಗೆ ಅನುಕೂಲಗಳು, ದಿನಗಳು ಸ್ಟಾರ್ಟ್ ಆಗುತ್ತೆ. ಆಯಿತಾ. ಜ್ಯೇಷ್ಠ ಮಾಸದಲ್ಲಿ ಜ್ಯೇಷ್ಠ ಪುತ್ರನಿಗೆ ಮದುವೆ ಯೋಗ ಇರಲ್ಲ, ಮದುವೆ ಮಾಡ್ಕೊಳ್ಬಾರ್ದು ಅಂತ ಹೇಳುತ್ತೆ. ಅದಾದ ನಂತರ ನೀವು ಮದುವೆಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಮಾಡ್ಕೊಳ್ಳಿ, ಅನುಕೂಲ ಆಗುತ್ತಪ್ಪ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರುಗಳೇ, ತಾವು ಗ್ರಹಗತಿಯ ಬಗ್ಗೆ ತಿಳಿಸ್ತಿದ್ರಿ. ಗ್ರಹಗಳಿಂದ ಆರೋಗ್ಯದ ಸಮಸ್ಯೆಗಳು ಉಂಟಾಗುತ್ತೆ ಅನ್ನೋದೇ ಒಂಥರದ ಕುತೂಹಲ ವಿಚಾರ. ಅದ್ರ ಬಗ್ಗೆ ಹೇಳೋದು. ಹೌದು ನೋಡಿ, ಇವತ್ತು ನಾನು ಹೇಳ್ತಿರುವಂಥ ವಿಚಾರ, ನಾವು ಇಂದಿನ ಯಾವುದೋ ಪ್ರಾರಬ್ಧ ಕರ್ಮನೋ ಅಥವಾ ಸಂಚಿತ ಕರ್ಮ ಅದೆಲ್ಲ ಬೇರೆ ಥರ ಒಂದು ಸಮಸ್ಯೆಗಳು ಎದುರಿಸ್ತಾ ಇರ್ತಾರೆ. ಆದರೆ ಒಂದು ಜನ್ಮ ಜಾತಕದ ಪ್ರಕಾರವಾಗಿ ಒಂದು ಜನ್ಮತಃ ಏನೆಲ್ಲ ಆರೋಗ್ಯ ಸಮಸ್ಯೆಗಳು ಬರುತ್ತೆ ನೋಡಿ. ಯಾವಾಗ ಈ ಜನ್ಮತಃ ಆರೋಗ್ಯ ಸಮಸ್ಯೆಗಳು ಬರುತ್ತೆ ಅದು ತುಂಬ ಬೇಗ ನಮಗೆ ಪರಿಹಾರ ಆಗಲ್ಲ ಅಂತ. ಯಾಕಂದರೆ ಒಬ್ಬರಿಗೆ ನೋಡಿ ಯಾವುದೋ ಒಂದು ನೋವು ಇರುವಂಥದ್ದು ಅದು ಅವ್ರು ಹುಟ್ಟಿದಾಗಲಿಂದನೂ ಕೂಡ ಇರುತ್ತೆ. ಕೆಲವರಿಗೆ ಈ ಹಲ್ಲು ನೋವು ಬರುವಂಥದ್ದು, ಅಥವಾ ಮಂಡಿ ನೋವು ಬರುವಂಥದ್ದು, ಮೂಳೆಗೆ ಸಂಬಂಧಪಟ್ಟಂಥದ್ದು, ಅಥವಾ ಈಗ ರಕ್ತಕ್ಕೆ ಸಂಬಂಧಪಟ್ಟಂಥ. ಇನ್ನು ಕೆಲವರು ನೋಡಿ ಶೀತಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅವ್ರಿಗೆ ಅವರು ಜೀವನ ಪರ್ಯಂತ ಇದ್ದಿರುತ್ತೆ. ಆ ರೀತಿ ನಾನು ಜನ್ಮ ಜಾತಕದ ಪ್ರಕಾರವಾಗಿ ಜನ್ಮತಃ ಬರುವಂತಹ ಆರೋಗ್ಯ ಸಮಸ್ಯೆಗಳು ಏನೇನೆಲ್ಲ ಇರುತ್ತೆ ಅದನ್ನು ಹೇಳ್ತೀನಿ. ನಾನು ಈಗ ಒಂದು ಜಾತಕವನ್ನು ನೋಡಿದಾಗ ನಾವು ಲಗ್ನ ಅಂತ ಹೇಳಿದ್ವಿ. ನಾವೀಗ 12 ಲಗ್ನಗಳು ಇರುತ್ತೆ. ಮೇಷ, ವೃಷಭ, ಮಿಥುನ, ಕಟಕ, ಈ ರೀತಿ 12 ಲಗ್ನಗಳು ಕೂಡ ಇರುತ್ತೆ. ಆ ಲಗ್ನದಿಂದ ನಾವು 6ನೇ ಮನೆಯನ್ನು ನೋಡ್ತೀವಿ, ರೋಗಸ್ಥಾನ ಅಂತ ಹೇಳ್ತೀವಿ. ಈ ರೋಗಸ್ಥಾನಗಳಲ್ಲಿರುವಂತಹ ಒಂದು ಗ್ರಹಗಳ ಸ್ಥಿತಿ ನೋಡಿ ನಾವು ಆರೋಗ್ಯ ಸಮಸ್ಯೆಗಳನ್ನು ಬಂದು ಪರಿಗಣನೆ ಮಾಡ್ತಾರೆ ಯಾವುದೇ ಒಂದು ಜಾತಕ ನೋಡಿದಾಗ. ಈಗ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಏನು ಹೇಳುತ್ತೆ, 6ನೇ ಮನೆ ರೋಗಸ್ಥಾನ ಅಂತ ಹೇಳುತ್ತೆ. ಈ ರೋಗಸ್ಥಾನದಲ್ಲಿ ಇರುವಂತಹ ಗ್ರಹಗಳು, ಈಗ ನೋಡಿ ಕೆಲವೊಂದು ನೀಚ ಗ್ರಹಗಳಿರ್ಬೋದು ಅಥವಾ ನೀಚ ಗ್ರಹಗಳ ದೃಷ್ಟಿ ಇರ್ಬೋದು. ನಾವು ಒಂದೊಂದು ಗ್ರಹಗಳಿಗೂ ಕೂಡ ಈ ರೀತಿ ದೃಷ್ಟಿ ಇರುತ್ತೆ ಅಂತ ಹೇಳ್ತೀವಿ. ಯಾಕಂದರೆ ನೀಚ ಗ್ರಹಗಳ ದೃಷ್ಟಿ ಇದ್ರೂ ಕೂಡ ಕೆಲವೊಂದು ಸಮಸ್ಯೆಗಳನ್ನು ಅನುಭವಿಸ್ಬೇಕಾಗುತ್ತೆ. ಅಥವಾ 6ನೇ ಮನೆ ಏನಾದರೂ ಉಚ್ಚ ಸ್ಥಾನದಲ್ಲಿದ್ದು ಯಾವುದೋ ನೀಚ ಗ್ರಹ ಅಲ್ಲಿ ಬಂದು ಕೂತ್ಕೊಂಡಿತ್ತು ಅಂದರೆ ಆ ಒಂದು ಗ್ರಹಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಎದುರಿಸಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಇನ್ನು ನಾವು ಹೇಳ್ತೀವಿ ಪ್ರಥಮ ರಾಶಿ, ಈಗ ಪ್ರಥಮ ಲಗ್ನ ಬಂದು ಮೇಷ ಲಗ್ನ ಆಗಿರುತ್ತೆ. ಈ ಮೇಷ ಲಗ್ನಕ್ಕೆ 6ನೇ ಮನೆ ನೋಡ್ಕೊಳ್ಬೇಕು ನೋಡಿ. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ ಆಗಿರುತ್ತೆ. ಈ ಕನ್ಯಾ ರಾಶಿಯಲ್ಲಿ ಅಂದರೆ ಮೇಷ ಲಗ್ನದಿಂದ 6ನೇ ಮನೆ ಕನ್ಯಾ ರಾಶಿ ಆಗಿರುತ್ತೆ. ಈ ಕನ್ಯಾ ಲಗ್ನದಲ್ಲಿ ಏನಾದರೂ ಕನ್ಯಾ ರಾಶಿಯಲ್ಲಿ ಏನಾದರೂ ಶುಕ್ರ ಗ್ರಹ ಬಂದುಬಿಟ್ರೆ, ಯಾಕಂದರೆ ಅಲ್ಲಿ ಅದಕ್ಕೆ ಶುಕ್ರ ಗ್ರಹಕ್ಕೆ ಬಲ ಇರಲ್ಲ ಅಂತ ಹೇಳುತ್ತೆ. ಶುಕ್ರ ಗ್ರಹ ಏನಾದರೂ ಈ ಕನ್ಯಾ ರಾಶಿಯಲ್ಲಿ ಬಂದರೆ ಈಗ ಹಲ್ಲು ನೋವು ಬರುವಂಥದ್ದಾಗುತ್ತೆ ನೋಡಿ. ಅಲ್ಲಿಗೆ ಸಂಬಂಧಪಟ್ಟಂಥದ್ದು ಯಾರಾದರೂ ಇದ್ರೆ ನೋಡ್ಕೊಳ್ಬೇಕು. ನಿಮ್ಮ ಜಾತಕ ಒಂದು ಇಲ್ಲಾಂದ್ರೆ ನೀವು ಜ್ಯೋತಿಷ್ಯ ಪ್ರಕಾರ ಎಲ್ಲ ಶಾಸ್ತ್ರದ ಜ್ಯೋತಿಷದವ್ರ ಹತ್ರ ನೀವು ಒಂದು ಜಾತಕ ಬರೆಸಿದ್ರೆ ನೀವೇ ನೋಡ್ಕೊಳ್ಬೋದು. ಅಲ್ಲಿ ರಾಶಿ ಕುಂಡಲಿ ಅಂತ ಕೊಟ್ಟಿರ್ತಾರೆ, ಲಗ್ನ ಕುಂಡಲಿ ಅಂತ ಇರುತ್ತೆ. ಆ ಲಗ್ನ ಕುಂಡಲಿ ನೋಡ್ಕೊಳ್ಬೇಕು. ಈಗ ಅಲ್ಲಿ ಗೀಟ್ ಹಾಕಿರ್ತಾರೆ, ಲಗ್ನ ಅಂತ ಗೀಟ್ ಹಾಕಿರ್ತಾರೆ. ನಿಮ್ದೇನಾದರೂ ಮೇಷ ಲಗ್ನ ಆಗಿದ್ದು ಕನ್ಯಾ ರಾಶಿಯಲ್ಲಿ ಅಂದರೆ 6ನೇ ಮನೆ ನೋಡ್ಕೊಳ್ಬೇಕು. ನೀವು ಪ್ರಥಮದಿಂದ ಸ್ಟಾರ್ಟ್ ಮಾಡೋದ್ರೆ ಮೇಷನೇ 1ನೇ ಮನೆ ಅಂತ. ಮೇಷನ ಮನೆಯಿಂದ 6ನೇ ಮನೆ ಕನ್ಯಾ ರಾಶಿ ಆಗಿರುತ್ತೆ. ಈ ಕನ್ಯಾ ರಾಶಿಯಲ್ಲಿ ಏನಾದರೂ ಶುಕ್ರ ಗ್ರಹ ಇತ್ತು ಅಂತಂದರೆ ನೋಡ್ಕೊಳ್ಬೇಕು, ನಿಮಗೆ 100% ಹಲ್ಲಿಗೆ ಸಂಬಂಧಪಟ್ಟಂತಹ ತೊಂದರೆಗಳನ್ನ ನೀವು ಅನುಭವಿಸ್ತಾ ಇರ್ತೀರ. ಆ ರೀತಿ ನೀವು ಜಾತಕವನ್ನು ನೋಡ್ಕೊಳ್ಳುವಂಥದ್ದು ಜನ್ಮ ಜಾತಕರ ಪ್ರಕಾರ ಬಗ್ಗೆ ಬರುವಂತಹ ಈ ನೋವುಗಳಿದು. ಇದರ ಜೊತೆ ನೋಡಿ ಗುಪ್ತ ಸಮಸ್ಯೆಗಳನ್ನು ಎದುರಿಸಬೇಕು ಅಂತ ಹೇಳುತ್ತೆ. ಈಗ ಸ್ತ್ರೀಯರಾಗಲಿ ಪುರುಷರಾಗಲಿ, ಈಗ ಸ್ತ್ರೀಯರಿಗಾದರೆ ಯಾವ ರೀತಿ ಬರುತ್ತೆ ಅಂತ ಹೇಳ್ತೀನಿ ನೋಡು. ಅವರಿಗೆ ಋತು ಸಂದರ್ಭದಲ್ಲಿ, ಈಗ ಋತುಮತಿ ಆಗ್ತಾರಲ್ವ, ಆ ಸಂದರ್ಭದಲ್ಲಿ ಅವ್ರಿಗೆ ಸಮಸ್ಯೆ ಕಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಯಾರು ಸ್ತ್ರೀಯರು ಈ ಮೇಷಲಗ್ನದವರಾಗಿದ್ದು ಶುಕ್ರ ಗ್ರಹ ಏನಾದರೂ ಕನ್ಯಾ ರಾಶಿಯಲ್ಲಿ 6ನೇ ಮನೆ ರೋಗಸ್ಥಾನದಲ್ಲಿ ಇತ್ತು ಅಂತಂದರೆ ಗುಪ್ತ ರೋಗಗಳ ಸಮಸ್ಯೆಗಳನ್ನು ಎದುರಿಸಬೇಕು ಅಂತ ಹೇಳುತ್ತೆ. ಅಥವಾ ಪುರುಷರಾಗಲಿ ಗುಪ್ತಾಂಗದ ಸಮಸ್ಯೆಗಳು, ಯಾರು ಪುರುಷರು ಇರ್ತಾರೆ ಅವರಿಗೆ ಈ ಗುಪ್ತಾಂಗದ ಸಮಸ್ಯೆಗಳನ್ನು ಅವರು 100% ಎದುರಿಸಲೇಬೇಕಾಗುತ್ತೆ. ಹಾಗಾಗಿ ಇದನ್ನು ನೋಡ್ಕೊಳ್ಳಿ. ಯಾರು ಮೇಷ ಲಗ್ನದವರ ಜನನ ಆಗಿದೆ, ನಿಮಗೆ 6ನೇ ಮನೆಯಲ್ಲಿ ಶುಕ್ರ ಗ್ರಹ ಏನಾದರೂ ಇತ್ತು ಅಂತಂದರೆ ಈ ರೀತಿಯ ಸಮಸ್ಯೆಗಳು ನಿಮಗೆ ಪದೇ ಪದೇ ಕಾಡುವಂಥದ್ದು, ಅಥವಾ ಆ ರೋಗ ಹೆಚ್ಚಾಗುವಂಥದ್ದು, ಅಥವಾ ನೀವು ಎಷ್ಟೇ ಹಾಸ್ಪಿಟಲ್ಸ್ಗೆ ಹೋಗಲಿ ಅಥವಾ ಎಷ್ಟೇ ನೀವು ಒಂದು ಬೇರೆ ಕಡೆ ಹೋಗಿ ತೋರಿಸ್ಕೊಂಡ್ರು ಕೂಡ ಅದು ಪರಿಹಾರಗಳು ಆಗ್ತಾ ಇರಲ್ಲ. ಈ ರೀತಿ ಇದ್ದಾಗ ನೀವು ಏನು ಮಾಡ್ಕೊಳ್ಬೇಕು ಅಂತ, ಈಗ ನೋಡಿ ಇದು ಜನ್ಮ ಜಾತಕ, ಇದಕ್ಕೆ ಯಾವುದೇ ರೀತಿಯ ಪರಿಹಾರಗಳಿರಲ್ಲ. ಯಾಕಂದರೆ ನಾವು ಈಗ ಒಂದು ಪುನರ್ಜನ್ಮ ಅಂತ ಹೇಳ್ತಾರೆ. ಈಗ
ನೋಡಿ, ಪುನರಪಿ ಜನನಂ ಪುನರಪಿ ಮರಣಂ ಅಂತ. ನಾವು ನಮ್ಮ ಜನ್ಮತಃ ಬಂದಿರುವಂತಹ ಒಂದು ಶುಭ ಆಗಲಿ ಅಥವಾ ಅಶುಭ ಆಗಲಿ, ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ, ನಾವು ಈ ಒಂದು ಜನ್ಮದಲ್ಲಿ ಅನುಭವಿಸಿ ಹೋಗಬೇಕು ಅಂತ ಹೇಳುತ್ತೆ ಧರ್ಮಶಾಸ್ತ್ರದಲ್ಲಿ. ಹಾಗಾಗಿ ಈ ಸಮಸ್ಯೆಗಳಿಗೆ ಪರಿಹಾರಗಳಿಲ್ಲ, ಆದರೆ ಆ ಸಮಸ್ಯೆಗಳನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು. ಈಗ ನೋಡಿ, ಶುಕ್ರ ಗ್ರಹ ನೀಚ ಸ್ಥಾನದಲ್ಲಿ 6ನೇ ಮನೆ ರೋಗ ಸ್ಥಾನದಲ್ಲಿ ಶುಕ್ರ ಗ್ರಹ ಇದ್ದಾನೆ ಅಂತ ಅಂದಾಗ ನಾವೇನು ಮಾಡಬೇಕು? ಶುಕ್ರ ಗ್ರಹನ ಬಲಪಡಿಸ್ಕೊಳ್ಬೇಕು. ಶುಕ್ರ ಗ್ರಹ ನೀಚ ಸ್ಥಾನದಲ್ಲಿ ಬಂದ್ಬಿಟ್ಟಿದ್ದಾನೆ, ಶುಕ್ರನಿಗೆ ಬಲ ಇಲ್ಲ, ಈ ರೀತಿ ಹಲ್ಲು ನೋವು ಬರುವಂಥದ್ದು ಅಥವಾ ಗುಪ್ತಾಂಗಗಳ ಸಮಸ್ಯೆ ಬರುವಂಥದ್ದು, ಋತುಮತಿ ಹೆಣ್ಣು ಮಕ್ಕಳಿಗೆ ಋತುಮತಿ ಆಗುವಂಥ ಸಂದರ್ಭದಲ್ಲಿ ತೊಂದರೆಗಳು ಆಗುವಂಥದ್ದು ಆಗ್ತಾ ಇತ್ತು, ಪದೇ ಪದೇ ಆಗ್ತಾ ಇತ್ತು, ಅಥವಾ ಅದು ಡೇಟ್ ಬದಲಾವಣೆ ಆಗ್ತಾ ಇತ್ತು. ಇದೆಲ್ಲ ನೋಡಿ ಸೂಕ್ಷ್ಮವಾಗಿರುವಂತಹ ವಿಚಾರಗಳು. ಈ ರೀತಿ ಇದ್ದಾಗ ನೀವು ಶುಕ್ರಗ್ರಹನಿಗೆ ಸಂಬಂಧಪಟ್ಟಂತಹ ಒಂದು ಮಂತ್ರ ಜಪ ಮಾಡೋದು, ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಪೂಜೆಗಳು ಮಾಡಿಸ್ಕೊಳ್ಳುವಂಥದ್ದು, ಅಥವಾ ಶುಕ್ರನಿಗೆ ಸಂಬಂಧಪಟ್ಟಂಥ ಉಂಗುರಗಳ ಧಾರಣೆ ಮಾಡ್ಕೊಳ್ಳುವಂಥದ್ದು. ಕೆಲವರು ನೋಡಿ ಗುರುಗಳ, ನಾವು ಕೆಲವರಿಗೆ ಆಸಕ್ತಿ ಇರುತ್ತೆ, ಉಂಗುರಗಳು ಹಾಕ್ಕೊಳ್ಬೇಕು ಅಂತ ಹೇಳ್ತಾ ಇರ್ತಾರೆ. ಈ ರೀತಿ ಇದ್ದಾಗ ನೀವೇನು ಮಾಡಬೇಕು? ಆದಷ್ಟು ಶುಕ್ರನಿಗೆ ಒಂದು ಪ್ರೀತಿ ಮಾಡುವಂಥ, ಪ್ರೀತಿ ಪಡಿಸಿದಾಗ ಏನಾಗುತ್ತೆ, ಆ ಒಂದು ಸಮಸ್ಯೆಗಳಿಂದ ನಮ್ಗೆ ಯಾವುದೇ ರೀತಿ, ನಾನು ಹೇಳ್ತಾ ಇದ್ದೀನಿ, ಪರಿಹಾರ ಸಿಗಲ್ಲ, ಆದರೆ ಸಮಸ್ಯೆಗಳನ್ನು ಕಡಿಮೆ ಮಾಡ್ಕೊಳ್ಬೋದು ಅಷ್ಟೇ. ನಾವು ಸಾಯುವವರೆಗೂ ಕೂಡ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೋಡಿದಾಗ ಈ ಸಮಸ್ಯೆಗಳನ್ನು ಇವರು ಅನುಭವಿಸ್ತಲೇ ಇರ್ತಾರೆ. ಯಾಕಂದರೆ ಅವ್ರು ಎಷ್ಟೇ ಹಾಸ್ಪಿಟಲ್ಗೆ ಹೋಗೋರು, ಏನೇ ಮಾಡಿದ್ರು ಕೂಡ ಒಂದಲ್ಲ ಒಂದು ರೀತಿಯ ಗುಪ್ತಾಂಗರ ಸಮಸ್ಯೆ ಅಥವಾ ಏನೋ ಈ ಹಲ್ಲು ನೋವಿಗೆ, ಬಾಯಿಗೆ ಸಂಬಂಧಪಟ್ಟಂಥದ್ದು, ಅಲ್ಲಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಇವರು ಅನುಭವಿಸ್ತಿರ್ತಾರೆ. ಹಾಗಾಗಿ ನೀವೇನು ಮಾಡಬೇಕು? ಶುಕ್ರ ಗ್ರಹ ಅಲಂಕಾರಕಾರಕ ಅಂತ ಹೇಳ್ತೀವಿ ನಾವು. ಈ ಬೆಳ್ಳಿಯನ್ನು ಶುಕ್ರಗ್ರಹದಲ್ಲಿ ನೋಡ್ತೀವಿ. ಈಗ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡೋದರಿಂದ, ಈಗ ಸಾಮಾನ್ಯವಾಗಿ ಹೇಳ್ತೀವಿ ನಾವು, ಯಾಕೆಂದರೆ ಈ ಬೆಳ್ಳಿ ತಟ್ಟೆಯಲ್ಲಿ ಊಟ, ಯಾಕೆಂದರೆ ಊಟ ಆರೋಗ್ಯಕಾರಕ, ನಾವು ಊಟ ಮಾಡುವಂಥದ್ದೇ ಆರೋಗ್ಯಕ್ಕೋಸ್ಕರ ಅಲ್ವಾ. ಬೆಳ್ಳಿ ತಟ್ಟೆಯಲ್ಲಿ ನೀವು ಊಟ ಮಾಡುವಂಥದ್ದನ್ನು ನೀವು ಕಲಿಬೇಕು, ಅಂದರೆ ಇಟ್ಕೊಳ್ಬೇಕು, ಆದಷ್ಟು ಪ್ರಯತ್ನ ಪಡಬೇಕು. ಅಥವಾ ಇಲ್ಲ ಅಂತಂದರೆ ಈಗ ಬೆಳ್ಳಿಯನ್ನು ಧಾರಣೆ ಮಾಡುವಂಥದ್ದು, ಈಗ ನೋಡಿ, ಬೆಳ್ಳಿ ಸರ ಹಾಕ್ಕೋಬೋದು, ಅಥವಾ ಕೈಗೆ ಬೆಳ್ಳಿ ಒಂದು ಖಡ್ಗ ಹಾಕ್ಕೋಬೋದು, ಅಥವಾ ನೀವು ಬೆಳ್ಳಿ ಉಂಗುರ ಹಾಕ್ಕೋಬೋದು. ಇದು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ? ಈ ಆರೋಗ್ಯ ಸಮಸ್ಯೆಗಳು ಕೊಂಚ ಕಡಿಮೆ ಆಗುವಂಥದ್ದಾಗುತ್ತೆ. ನಿಮಗೆ ಪರಿಹಾರ ಆಗಲ್ಲ, ಕಡಿಮೆ ಆಗುವಂಥದ್ದಾಗುತ್ತೆ. ಬಿಟ್ಟರೆ ಈ ರೀತಿ ಮಾಡ್ಕೊಳ್ಬೇಕು. ಇನ್ನು ಶ್ವೇತ ವಸ್ತ್ರಗಳು, ನೀವು ಜಾಸ್ತಿ ಸ್ವಲ್ಪ ಬಿಳಿ ವಸ್ತ್ರಗಳನ್ನು, ಅಂದರೆ ಒಂದು ಬಿಳಿ ಬಣ್ಣದ ವಸ್ತ್ರಗಳನ್ನು ಹಾಕ್ಕೊಳ್ಳುವಂಥದ್ದು ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕೆಂಪು, ಕೆಲವರು ಹೇಳ್ತಾರೆ ನೋಡಿ, ಹಿಂದಿನ ಕಾಲದಲ್ಲಿ ಈಗಲೂ ಕೂಡ ನಮ್ಮ ಹಿರಿಯರು ಯಾರಾದರೂ ಕೆಂಪು ಬಟ್ಟೆ ಹಾಕ್ತಾಯಿದ್ರೆ ಒಪ್ಪಲ್ಲ, ಕಪ್ಪು ಬಟ್ಟೆ ಹಾಕಿದ್ರೆ ಒಪ್ಪಲ್ಲ, ಅಥವಾ ನೀವು ಯಾವುದು ವಾಹನಕ್ಕೆ ತಗೊಳ್ಕೋ ಕೆಂಪು ಹಾಕಬೇಡಿ ಅಂತ ಹೇಳ್ತಾರೆ ಅಲ್ವಾ. ಆ ರೀತಿ ಇದು ಕೂಡ, ಯಾಕೆಂದರೆ ಅವರೆಲ್ಲ ನಂಬಿದ್ದಾರೆ ಅಂತಂದರೆ ಇದರಲ್ಲಿ ಅಷ್ಟು ಶಕ್ತಿ ಇದೆ ಅಂತ ನಾವು ಕೂಡ ನಂಬಿ ಮಾಡಿದಾಗ ನಮಗೆ ಅದರಿಂದ ಅನುಕೂಲಗಳು. ಇಲ್ಲಾಂದರೆ ನಾವು ಆ ಸಮಸ್ಯೆಗಳು ಅನುಭವಿಸ್ತಾ ಇರ್ತೀವಿ. ನೀವು ಎಷ್ಟೇ ಹಾಸ್ಪಿಟಲ್ಗೆ ಹೋಗಿ ನೀವೇನೇ ಅದಕ್ಕೆ ಪರಿಹಾರಗಳು ಮಾಡ್ಕೊಳ್ಳಿ ಹೇಳ್ತಿಲ್ಲ, ಔಷಧಿಯ ಪವರ್ ಇರೋವರೆಗೂ ಮಾತ್ರನೇ ಅದು ನಿಮ್ಗೆ ಅನುಕೂಲ ಆಗುತ್ತೆ. ಅದಾದ ನಂತರ ಮತ್ತೆ ಅದೇ ರೀತಿ ಆಗುತ್ತೆ. ಹಾಗಾಗಿ ಈ ರೀತಿ ಕೆಲಸಗಳನ್ನು ಮಾಡಿಕೊಂಡಾಗ ಆ ದೇವರ ಒಂದು ಆಶೀರ್ವಾದ, ಯಾಕೆಂದರೆ ಇದು ಜನ್ಮತಃ ಬರುವಂಥದ್ದು. ಜನ್ಮತಃ ಯಾವುದೇ ರೀತಿಯ ನೀವು ಯಾವುದಕ್ಕೆ ಸಮಸ್ಯೆಗಳಿಗೆ ಪರಿಹಾರ ಮಾಡ್ಕೊಳ್ಲಿಕ್ಕಾಗೋದಿಲ್ಲ. ನೀವೇನೇ ಹೋಮ ಮಾಡ್ಬೋದು, ನೀವೇನೇ ಮಾಡ್ಬೋದು, ಆದರೆ ಈ ರೀತಿ ಮಾಡಿಕೊಂಡಾಗ, ಈಗ ಕೆಲವೊಂದು ನಾವು ಅಕ್ಕಿ, ಈಗ ಅಥವಾ ನೋಡಿ, ನಾವು ಈಗ ಶುಕ್ರನಿಗೆ ಸಂಬಂಧಪಟ್ಟಂಥದ್ದು ಮಾಡ್ಕೊಳ್ಳುವಂಥದ್ದು. ಈಗ ಶುಕ್ರನಿಗೆ ನಾವು ಅವರೆಕಾಳು ನೋಡ್ತೀವಿ, ಅವರೆಕಾಳು ದಾನ ಮಾಡುವಂಥದ್ದು, ಅಥವಾ ಅವರೆಕಾಳು ಸೇವನೆ ಮಾಡುವಂಥದ್ದು. ಈಗ ದಾನ ಅಷ್ಟೇ ಅಲ್ಲ, ಅವರು ಅದನ್ನು ತಗೊಳ್ಬೇಕು. ಅವರೆಕಾಳಿನಿಂದ ಮಾಡತಕ್ಕಂತಹ ಒಂದು ಖಾದ್ಯಗಳನ್ನು, ಆಹಾರಗಳನ್ನು ಸೇವನೆ ಮಾಡೋದ್ರಿಂದ, ಮತ್ತು ಆ ದಾನ ಕೂಡ ಮಾಡೋದ್ರಿಂದ, ಬಿಳಿ ವಸ್ತ್ರ ಅವರು ಧಾರಣೆ ಮಾಡ್ಕೊಳ್ಳೋದ್ರಿಂದ, ಬೆಳ್ಳಿ ಧಾರಣೆ ಮಾಡ್ಕೊಳ್ಳೋದ್ರಿಂದ ಈ ಸಮಸ್ಯೆಗಳಿಗೆ ನೀವು ಒಂದು ಪರಿಹಾರಗಳನ್ನಾಗಲಿ ಅಥವಾ ಆ ಸಮಸ್ಯೆಗಳನ್ನು ನಿವಾರಣೆಗಳನ್ನು ಮಾಡ್ಕೊಳ್ತಾ ಬರ್ಬೋದು. ಈ ರೀತಿ ಅದು ಶುಕ್ರವಾರಗಳು ಕೂಡ ತುಂಬ ವಿಶೇಷವಾಗಿರುತ್ತೆ ನಿಮಗೆ. ಶುಕ್ರವಾರ, ಯಾಕೆಂದರೆ ಶುಕ್ರವಾರಕ್ಕೆ ಅಧಿಪತಿ ಆಗಿರೋದ್ರಿಂದ ನೀವು ಶುಕ್ರಗ್ರಹಗಳು ಈ ರೀತಿ ಮಾಡಿಕೊಂಡಾಗ ಅನುಕೂಲಗಳನ್ನು ಪಡ್ಕೊಳ್ಬೋದು. ಖಂಡಿತ ಗುರುಗಳೇ. ವೀಕ್ಷಕರೇ, ನಾವಿಂದು ಪಂಚಾಂಗದ ವಿಚಾರಗಳನ್ನು, ದ್ವಾದಶ ರಾಶಿಗಳ ಫಲಾನುಫಲಗಳನ್ನು, ಜೊತೆಗೆ ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಗ್ರಹಗಳಿಂದಾಗುವಂಥ ಆರೋಗ್ಯ ಸಮಸ್ಯೆಗಳನ್ನು ಹಾಗೂ ಅದರ ಪರಿಹಾರಗಳನ್ನು ಗುರುಗಳಿಂದ ಕಂಡುಕೊಂಡಿದ್ದೇವೆ. ಎಲ್ಲ ಮಾಹಿತಿಯನ್ನು ಗುರುಗಳು ತಿಳಿಸಿದ್ದಾರೆ. ಧನ್ಯವಾದಗಳು ಗುರುಗಳೇ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ನೇರ ಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮ ಬೃಹತ್ ಜಾತಕಂ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಅಶ್ವವೇಗ ಸುದ್ದಿವಾಹಿನಿ. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.